ನೋಡಿ, ನೀವು ಈ ಸೌತೆಕಾಯಿನ ನೋಡಿದ್ದೀರಾ? ನೋಡಿ, ಇದು ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು, ಉಡುಪಿ, ಪುತ್ತೂರು, ಆಮೇಲೆ ಬದಿಯಡಕಾಯಿ, ಈ ಥರ ಈ ಜಾಗಗಳಲ್ಲೆಲ್ಲ ನೆಟ್ಟು ಬೆಳೆಸುವಂತಹ ಒಂದು ಒಳ್ಳೆಯ ರುಚಿಯ ನಾಟಿ ಮುಳ್ಳು ಸೌತೆಕಾಯಿ. ಇದು ನಮ್ಮ ಅತ್ತೆ ಮನೆಯಲ್ಲಿ ಮೊದಲು ಸಾಕಷ್ಟಿತ್ತು. ಇವಾಗಲೂ ಅತ್ತೆದು ಜಾಗ ಎಲ್ಲ ಹಾಗೆ ಇದೆ. ಹಾಗೆ ಅತ್ತೆ ಮನೆಯಿಂದ ನಮಗೆ ಇದು ಈಗ ಕೊಟ್ಟು ಕಳಿಸಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಯ ಸೌತೆಕಾಯಿಗೂ ಅಲ್ಲಿಯ ಸೌತೆಕಾಯಿಗೂ ವ್ಯತ್ಯಾಸ ಅಂದರೆ ಇದು ಹಿತ್ತಿಲಲ್ಲೇ ನೆಟ್ಟು ಬೆಳೆಸೋದು. ಇದನ್ನು ಹೀಗೇ ಕಟ್ ಮಾಡೋದು. ನೋಡಿ, ನೀವೆಲ್ಲ ನೋಡಿರ್ತೀರ ಇಂಥ ಸೌತೆಕಾಯಿನ. ನೋಡಿ, ಈಗಿನ ಜನ್ರೇಷನ್ ನೋಡೋದು ಕಷ್ಟ. ಅಂದರೆ ನಟ್ಟು ಬೆಳೆಸೋರು ಈಗಲೂ ಕೂಡ ಊರಲ್ಲಿ ನಟ್ಟು ಬೆಳೆಸ್ತಾ ಇದ್ದಾರೆ. ನೋಡಿ, ಇದರಲ್ಲಿ ನಾವು ದೋಸೆ, ಕಳ್ತಪ್ಪ, ಹೀಗೆ ನಾನಾ ಬಗೆಯ ತಿಂಡಿಯನ್ನು ಕೂಡ ಮಾಡ್ಬೋದು. ಇದು ತಿನ್ನಲಿಕ್ಕೆ ಆ ಸೌತೆಕಾಯಿ ಥರನೇ ಅಲ್ಲ, ಒಂದು ರೀತಿ ಬೇರೆ ರುಚಿ ಇರುತ್ತೆ. ಇದು ನಾವು ಚಿಕ್ಕದಿರುವಾಗ ಸಾಕಷ್ಟು ತಿಂದಿದ್ದೀವಿ. ಆಮೇಲೆ ನಮ್ಮ ಅತ್ತೆ ಎಲ್ಲ ನಮಗೆ ಮೊದಲೆಲ್ಲ ಕಳಿಸ್ತಾಯಿದ್ರು, ಅತ್ತೆ ಬದುಕಿರುವಾಗ. ಇವಾಗಲೂ ಆ ಕಡೆ ಇದನ್ನು ಬೆಳೀತಾ ಇದ್ದಾರೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದರದ್ದು ಬೇರೆ ಬೇರೆ ಬಗೆಯ ತಿಂಡಿ ಮಾಡ್ಬೋದು, ಆಮೇಲೆ ಹಲ್ವ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದು ನೋಡಿ ಏನು ಸೊಗಸಾಗಿದೆ ಗೊತ್ತೆ ತಿನ್ನಲಿಕ್ಕೆ. ನೋಡಿ, ನನಗೆ ಈ ಸೌತೆಕಾಯಿ ನೋಡುವಾಗ ನಮ್ಮ ಹಿರಿಯರನ್ನೆಲ್ಲರನ್ನೂ ನೆನಪಾಗ್ತಾಯಿದೆ. ಯಾಕೆಂದ್ರೆ ನಮ್ಮ ಅಮ್ಮ ಎಲ್ಲ ಸೌತೆಕಾಯಿ ಕಟ್ ಮಾಡ್ತಾ ಇದ್ದಿದ್ದು ಹೀಗೆ. ಆ ಸಮಯದಲ್ಲಿ ಈ ಥರ ಘಾಟಿ ಸೌತೆಕಾಯಿ ಅಂದರೆ ಮುಳ್ಳು ಸೌತೆಕಾಯಿ ಘಾಟಿದೆಲ್ಲ ಬರ್ತಾ ಇರಲಿಲ್ಲ. ನಾವು ಚಿಕ್ಕದಿರೋದು ಇದೇ ಥರ ಸೌತೆಕಾಯಿ ನಮಗೆ ಸಿಗ್ತಾ ಇದ್ದಿದ್ದು. ಸಾಕಷ್ಟು ತಿಂದಿದ್ದೀವಿ ನಾವು. ಬೇರೆ ಟೇಸ್ಟ್ ಇದು. ಇದು ಬೀಜ ಎಲ್ಲ ಊರಲ್ಲಿ ಸಿಗುತ್ತೆ, ಬೇಕಂದರೆ ಪಾಟಲ್ಲಿ ಕೂಡ ಇವಾಗ ನೆಟ್ಟು ಬೆಳೆಸ್ಬೋದು. ಒಂದೇ ಒಂದು ಜೀವನ ಇರೋದಲ್ವ. ಎಲ್ಲ ಬಗೆಯ ನಮಗೆ ಸಾಧ್ಯವಾದರೆ ಎಲ್ಲ ಬಗೆಯ ತಿಂಡಿನ ಕೂಡ ನಾವು ತಿಂದು ರುಚಿ ನೋಡಬೇಕು. ಅದೆಲ್ಲ ಯಾವ ಕಾಲದ್ದು ಗೊತ್ತಾ? ಇವಾಗಲೂ ಕೂಡ ಇದನ್ನು ನೆಟ್ಟು ಬೆಳೆಸ್ತಾ ಇದ್ದಾರೆ. ನೋಡಿ, ರೇಟ್ ಜಾಸ್ತಿ. ನಮ್ಮ ಮಾಮೂಲಿ ಸೌತೆಕಾಯಿ ಥರನೆಲ್ಲ ದುಡ್ಡು ಕೊಟ್ಟು ಸಿಗೋದಿಲ್ಲ ಎಲ್ಲೂ. ಇದು ದುಡ್ಡು ಕೊಡುವಾಗಿದ್ರೆ ರೇಟು ತುಂಬಾ ಜಾಸ್ತಿ ಇದೆ ಇದು. ನನಗಂತೂ ನಾನು ಅಮ್ಮ ಅಪ್ಪನ ಕಾಲಕ್ಕೆ ಓದಿದ್ದು ತಿನ್ನುವಾಗ. ಅಷ್ಟು ಶಾಲೆಯಿಂದ ಬರುವಾಗ ಮನೆ ಒಳಗಡೆ ಸೌತೆಕಾಯಿ ಕಟ್ ಮಾಡಿದರೆ ನಮಗೆ ಅಂಗಳಕ್ಕೆ ಬರುವಾಗಲೇ ಗೊತ್ತಾಗೋದು, ಇವತ್ತು ಮನೆಯಲ್ಲಿ ಸೌತೆಕಾಯಿ ಕಟ್ ಮಾಡಿದ್ದಾರೆ ಅಂತ. ಈಗಿನ ಇಲ್ಲಿಯ ಈ ಒಂದು ಏನು ಫಾರಮ್ ಸೌತೆಕಾಯಿಗೆ ಏನು ಸ್ಮೆಲ್ಲು ಇರಲ್ಲ. ಇದೆಲ್ಲ ನಾಟಿ. ಇದು ನೋಡಿ, ರೈತರು ಈ ಥರ ನೆಟ್ಟು ಬೆಳೆಸಿದ್ರೆ